ಯುದ್ಧ ಶುರುವಾದ ನಂತರವಂತೂ ಏರಿಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಮೇಯಲ್ಲಿ 991 ರೂಪಾಯಿ ಒಂದೇ ಸಲಕ್ಕೆ ಏರಿಕೆಯಾಗಿತ್ತು. ಇವತ್ತು ಇಳಿಕೆಯಾಗಿರೋದು 177 ರೂಪಾಯಿ. ಜನವರಿಯಿಂದ ಜೂನ್ನವರೆಗೆ ಏರಿಕೆಯಾದಂಥ ಮೊತ್ತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರು 1544 ರೂಪಾಯಿ. ಈಗ 177 ರೂಪಾಯಿ ಇಳಿಕೆಯಾಗೋ ಮುಖಾಂತರ ಹೋಟೆಲ್ ಮಾಲಕರು ಸೇರಿ ಕಮರ್ಷಿಯಲ್ ಗ್ಯಾಸ್ ಅನ್ನು ಬಳಸೋರಿಗೆ ಒಂದು ಸ್ವಲ್ಪ ಸಮಾಧಾನ ತಂದಿದೆ. ಯಾಕಂತಂದ್ರೆ ಇನ್ನು ಕಡಿಮೆಯಾಗಬಹುದು ಅಂತ. ನಿರಂತರವಾಗಿ ಏರಿಕೆ ಕಾಣ್ತಾ ಇದ್ದಂಥ ಗ್ಯಾಸ್ ದರ ಇನ್ನು ಮುಂದೆ ಕಡಿಮೆಯಾಗಬಹುದು ಅನ್ನುವಂಥ ಮುನ್ಸೂಚನೆಯೊಂದು ಸಿಗ್ತಾ ಇದೆ. ಆದರೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನ ದರ ಯಥಾಸ್ಥಿತಿ ಮುಂದುವರೆದಿದೆ. ಮಧ್ಯಪ್ರಾಚ್ಯದ ಸಂಘರ್ಷ ಅಂತ್ಯವಾದ ಬೆನ್ನಿಗೆ ದರ ಇಳಿಕೆಯ ಮುನ್ಸೂಚನೆ. ಪೆಟ್ರೋಲ್ ಡೀಸೆಲ್ಲೂ ದರ ಇಳಿಕೆಯಾಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ದಾರೆ. ಈಗ LPG ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ ಇಳಿಕೆಯಾಗಿರೋದ್ರಿಂದ ಇನ್ನು ಇಳಿಕೆಯಾಗ್ತಾ ಹೋಗಬಹುದು ಅನ್ನುವಂಥ ನಿರೀಕ್ಷೆಯೊಂದು ಸೃಷ್ಟಿಯಾಗ್ತಾ ಇದೆ. ಇವತ್ತಿನಿಂದ ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯವನ್ನು ರಾಜ್ಯ ಸರ್ಕಾರ ಆರಂಭಿಸ್ತಾ ಇದೆ. ಗೃಹಜ್ಯೋತಿ ಯೋಜನೆಗಳ ಫಲಾನುಭವಿಗಳು ದಾಖಲೆಗಳನ್ನು ಒದಗಿಸಬೇಕಾಗಿದೆ. ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ಮನೆ ಮನೆಗೆ ಭೇಟಿ ಕೊಡ್ತಾರೆ. 2023 ಜುಲೈನಿಂದ ಜಾರಿಗೆ ಬಂದಿರುವಂಥ ಗೃಹಜ್ಯೋತಿಯನ್ನು ಈಗ ಪುನರ್ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋದು. ಮನೆ ಮನೆಗೆ ಮೀಟರ್ ರೀಡರ್ಸು ಭೇಟಿ ಕೊಡ್ತಾರೆ, ದಾಖಲೆಗಳ ಪರಿಶೀಲನೆ ಮಾಡ್ತಾರೆ. ಈ ಯೋಜನೆ ದುರ್ಬಳಕೆ ಆಗ್ತಿದೆ ಅನ್ನುವಂಥ ಆರೋಪ ಇರೋದ್ರಿಂದ ಕಮರ್ಷಿಯಲ್ ಯೂಸ್ಗೆ ಇದನ್ನು ಬಳಸ್ತಿದ್ದಾರೆ, ಈ ರೀತಿಯ ಆರೋಪಗಳಿದ್ದಾವೆ. ಮತ್ತು ಹೊರಗಿನವರು ಬಳಸ್ತಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮಾಹಿತಿ ಸಂಗ್ರಹದ ಸಂದರ್ಭದಲ್ಲಿ ಮೊಬೈಲ್ ಆ್ಯಪ್ನಲ್ಲಿ ಹೊಸ ಮಾಹಿತಿಯನ್ನು ಅಪ್ಡೇಟ್ ಮಾಡಲಾಗುತ್ತೆ. ಘೋಷಣಾ ಪತ್ರದ ಮೂಲಕ ನೀವು ಅರ್ಜಿ ಭರ್ತಿ ಮಾಡಿಕೊಡಬೇಕು. ಸಿಬ್ಬಂದಿಗೆ ದಾಖಲೆಗಳನ್ನು ಕೂಡ ತೋರಿಸಬೇಕು. ತೋರಿಸಬೇಕಾಗಿರೋ ದಾಖಲೆಗಳು ಯಾವುದು? ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಅಳತೆಯ ಒಂದು ಭಾವಚಿತ್ರ ಕೊಡಬೇಕು, ಪ್ಯಾನ್ ಕಾರ್ಡು, ಬಾಡಿಗೆ ಮನೆಯಲ್ಲಿದ್ದೀರಿ ಅಂತಾದರೆ ಬಾಡಿಗೆ ಒಪ್ಪಂದದ ಕರಾರು ಪತ್ರ, ಅಗ್ರಿಮೆಂಟ್ ಕಾಪಿ, ಇದನ್ನು ಕೊಡಬೇಕಾಗತ್ತೆ. ರೇಷನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಒಂದು ವೇಳೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಅಂತಾದರೆ ಜಾತಿ ಪ್ರಮಾಣ ಪತ್ರವನ್ನು ಕೂಡ ತೋರಿಸಬೇಕಾಗತ್ತೆ. ತೋರಿಸಬೇಕಾಗಿರುವ ದಾಖಲೆಗಳು ನೋಡ್ತಾ ಇದ್ದೀರಿ ಯಾವ್ದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.